ನಾವು ಅಲ್ಲಿ ನೋಡಿಲ್ಲ. ಮಾಲೂರು ಪಟ್ಟಣದ ರೈಲ್ವೆ ಬ್ರಿಡ್ಜ್ ಅಕ್ಕಪಕ್ಕದಲ್ಲಿರುವ 16 ಎಕರೆ ಭೂಮಿಯನ್ನು ಪಿಡಬ್ಲ್ಯೂಡಿ ಇಲಾಖೆಯು 1968ರಲ್ಲಿ ರೈತರಿಂದ ಖರೀದಿ ಮಾಡಿದ್ದು ಸುಮಾರು 100 ಕೋಟಿಗೂ ಹೆಚ್ಚು ಬೆಲೆ ಬಾಳುವ 16 ಎಕರೆ ಭೂಮಿಯನ್ನು ಕೆಲ ಪ್ರಭಾವಿ ವ್ಯಕ್ತಿಗಳು ಹಾಗೂ ರೈತರು ಒತ್ತುವರಿ ಮಾಡಿಕೊಂಡಿದ್ದು ತಹಶೀಲ್ದಾರ್ ರೂಪಾ ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ರಾಮಮೂರ್ತಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಸೇರಿದಂತೆ ಪೊಲೀಸ್ ಸರ್ಪಗಾವಲಿನಲ್ಲಿ ಒತ್ತುವರಿಯನ್ನ ತೆರವುಗೊಳಿಸಿದ್ರು. ಈ ವೇಳೆ ತಹಶೀಲ್ದಾರ್ ರೂಪಾ ಮಾತನಾಡಿ ಪಿಡಬ್ಲ್ಯೂಡಿ ಇಲಾಖೆ ಸೇರಿದ ಭೂಮಿಯನ್ನು ಒತ್ತುವರಿಯಾಗಿದೆ ಎಂದು ದೂರಿನ ಮೇರೆಗೆ ಹಲವು ಬಾರಿ ಸರ್ವೆ ಕಾರ್ಯ ನಡೆಸಿ ಭೂಮಿಯನ್ನ ಗುರುತಿಸಿ ಬಾಂಡ್ ಕಲ್ಲು ಹಾಕಲಾಗಿದ್ದು 100 ಕೋಟಿಗೂ ಹೆಚ್ಚು ಬೆಲೆ ಬಾಳುವ 16 ಎಕರೆ ಸರ್ಕಾರದ ಭೂಮಿ ಪಿಡಬ್ಲ್ಯೂಡಿ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಒತ್ತುವರಿ ತೆರವಿಗೆ ರೈತರು ಸಹಕಾರ ನೀಡಿದ್ದು ಕೆಲ ದುರಸ್ತಿಗಳ ಸಮಸ್ಯೆಗಳು ಕಂಡು ಬಂದಿದ್ದು ನಿಯಮಾನುಸಾರ ಕೆಲಸ ಮಾಡುತ್ತೇವೆ. ಪರಿಹಾರ ಪಡೆದುಕೊಂಡಿರುವ ರೈತರು ಭೂಮಿಯನ್ನ ಬಿಟ್ಟುಕೊಡಬೇಕು ಎಂದು ತಹಶೀಲ್ದಾರ್ ರೂಪಾ ಹೇಳಿದರು. ಈ ದಿನ ಪಿಡಬ್ಲ್ಯೂಡಿ ಇಲಾಖೆಯ ಒಂದು ಜಮೀನನ್ನು ರೈಲ್ವೆ ಇಲಾಖೆಗೆ ಅಂತಂದ್ಬಿಟ್ಟು 1968ನೇ ಇಸ್ವಿನಲ್ಲಿ ಇದು ಗೆಜೆಟ್ ಆಗಿ ಪರಿಹಾರನ ರೈತರು ತೆಗೆದುಕೊಂಡಿದ್ರು. ಆ ಜಮೀನನ್ನು ಒತ್ತುವರಿ ಆಗಿದೆ ಅಂತಂದ್ಬಿಟ್ಟು ಇಲಾಖೆಯವರು ಒಂದು ಕೋರಿಕೆ ಕೊಟ್ಟಂಥ ಮೇರೆಗೆ ನಾವು ಸರ್ವೆ ಇಲಾಖೆಯಿಂದ ಅಳತೆ ಮಾಡಾಗಿ ಕೆಲವು ಒತ್ತುವರಿಗಳು ಆಗಿರೋದು ಕಂಡು ಬಂದಿರುತ್ತೆ. ಸೊ ಹಾಗಾಗಿ ಇದನ್ನು ಬಾಂಧ್ಗಲ್ಲು ಫಿಕ್ಸ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಸೊ ಹೀಗಾಗಿ 16 ಎಕರೆ 13 ಗುಂಟೆ ಓವರಾಲ್ ಸರ್ಕಾರಿ ಜಮೀನು ಈಗ ಪಿಡಬ್ಲ್ಯೂಡಿ ಇಲಾಖೆಗೆ ಹಸ್ತಾಂತರ ಆಗ್ತಾ ಇದೆ. ಈ ಜಮೀನು ಒಂದು 100 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಜಮೀನಾಗಿರುತ್ತೆ. ಸೊ ರೈತರು ಇದಕ್ಕೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಮತ್ತು ಕೆಲವು ಸಮಸ್ಯೆಗಳು ರೈತರಿಗೆ ಕಂಡು ಬಂದಿದೆ. ಕೋಡಿಗಳೆಲ್ಲ ವ್ಯತ್ಯಾಸ ಆಗಿರುವಂಥದ್ದು ಅದನ್ನು ಏನಿದೆ ನಾವು ನಿಯಮಾನುಸಾರವಾಗಿ ಅವ್ರಿಗೆ ಕೆಲಸನ ಮಾಡಿಕೊಡ್ತೀವಿ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ಇದು ಪರಿಹಾರ ತಗೊಂಡು ಸರ್ಕಾರ ಅಂತ ಆಗಿರೋದ್ರಿಂದ ಅವರು ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಈಗ ಒತ್ತುವರಿಗೆ ಎಲ್ಲ ಸುಮಾರು ಲಿಸ್ಟ್ ಮಾಡಿದರೆ ನಮಗೆ ಅದನ್ನು ತಗೋತಾರೆ ಸರ್ವೆ ಇಲಾಖೆಯವರು. ಎಷ್ಟು ಜನ ಒತ್ತುವರಿ ಮಾಡಿದ್ದಾರೆ ಅಂತ? ಸುಮಾರು ಒಂದು 7-8 ಜನ ಬಂದಿದ್ದಾರೆ. ಕೆಲವೊಂದು ಏರಿಯಾಗಳು ಒತ್ತುವರಿ ಆಗಿರೋದು ಕಂಡು ಇಲ್ಲ, ಯಾರು ಏನು ನಮಗೇನು ಸಹಕಾರ ಕೊಟ್ಟಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ರಾಮಮೂರ್ತಿ, ಎಡಿಎಲ್ಆರ್ ಕೃಷ್ಣಪ್ಪ, ಪಿಡಬ್ಲ್ಯೂಡಿ ಎಡಬ್ಲ್ಯೂ ರಾಜು, ಸಹಾಯಕ ಇಂಜಿನಿಯರ್ ರಾಜಗೋಪಾಲ್, ಪಿಐ ವಸಂತ್, ಪಿಎಸ್ಐ ವರಲಕ್ಷ್ಮಿ, ಸರ್ವೆ ಇಲಾಖೆ ಅಶೋಕ್, ವಿಎ ರಾಹುಲ್ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು.